ನಿನ್ನೆ ಕ್ಲೀನಿಂಗ್ ಕೆಲಸ ಮುಗಿಲೇ ಇಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ಎಷ್ಟೇ ಕೆಲಸ ಇದ್ರು ಕಾಫಿ ಕುಡಿಯೋದು ಮಾತ್ರ ಮರೆಯೋದಿಲ್ಲ. ಕಾಫಿ ಕುಡಿದು ಬಂದಿದ್ದೆ ನನ್ನ ಕಿಚನ್ಗೆ ಪಾತ್ರೆ ಜೋಡ್ಸೋಣ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲದಲ್ಲೇ ಬಿಟ್ಟು ಮಲಗಿದ್ದಾಯ್ತು. ಹಾಗಾಗಿ ಬೆಳಗ್ಗೆ ಎದ್ದು ಮಕ್ಳಿಗೆ ಬೇರೆ ಇವತ್ತು ಹಾಲಿಡೇ ಇದೆ, ಹೋಲಿ ಹಬ್ಬ ಇರೋದ್ರಿಂದ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಹಾಗೆ ಬಿಟ್ಟು ಮಲಗಿದ್ದೆ. ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಎಲ್ಲ ಕ್ಲೀನಿಂಗ್ ಆಗೋಯ್ತು ಅಡುಗೆ ಮನೆದು ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಅಡುಗೆ ಮಾಡ್ತಾ ಇದ್ದೆ. ಅಡುಗೆಗೆ ಬಂದು ದಂಟಿನ ಸೊಪ್ಪಿಂದು ಬಸ್ಸಾರು ಮತ್ತೆ ಮುದ್ದೆ ಮಾಡಿದ್ದೆ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಇವತ್ತು ಗ್ರಹಣ ಬೇರೆ ಇದೆ ಅಲ್ವಾ, ಹಾಗಾಗಿ ಗ್ರಹಣ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ. ಗ್ರಹಣ ಸಮಯ ಬಂದು 6:30ಗೆ ಮುಗ್ದೋಯ್ತು ಸಂಜೆ. ಹಾಗಾಗಿ ಮತ್ತೆ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಮನೆಯಲ್ಲೂ ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಆದಮೇಲೆ 7:30 ಆಗಿತ್ತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಆಗಿನ ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ನೆನಪಿದೆಯಾ ನಿಮಗೆ, ಚಂದಮಾಮಂಗೆ ಅಂದರೆ ಚಂದ್ರಮ್ಮಂಗೆ ಅಂತ ಹೇಳ್ಬಿಟ್ಟು ಹಳ್ಳಿಲೆಲ್ಲ ಒಂಥರ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋರು ಅವಾಗೆಲ್ಲ. ಇವಾಗೆಲ್ಲ ತೀರಾ ಕಡಿಮೆ ಆಗೋಗಿದೆ. ಹಾಗಾಗಿ ನಾನೇ ನಮ್ಮ ಮನೆ ಮುಂದೆ ಆರತಿ ಮಾಡ್ತಾ ಇದ್ದೀನಿ. ಆರತಿ ಎಲ್ಲ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡೆ. ಸಂಜೆ 7:30 ಆಗಿತ್ತು. ಆಮೇಲೆ ಮಧ್ಯಾಹ್ನದ ಸಾಂಬಾರಿತ್ತು, ಅದನ್ನೇ ಊಟ ಮಾಡ್ಕೊಂಡಿದ್ದಾಯ್ತು. ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಟೇಕ್